ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೊಟ್ಟಿದು ವಿಡಿಯೋ ಹಾಕಿದ್ದೆ ಒಂದು. ಅದಕ್ಕೆ ಕೇಳಾಕತ್ತಿದ್ರು ನೀರು ಎಷ್ಟು ಹಾಕಬೇಕು ಮೆಜರ್ಮೆಂಟು ಅಂಥೇಳಿ. ನಾವು ನೋಡಿ ಈಗ ಗ್ಲಾಸ್ ತೋರ್ಸಕತ್ತೇನೆ ನೋಡ್ರಿ. ಆ ಗ್ಲಾಸಲ್ಲೇ 1 ಗ್ಲಾಸ್ ನೀರು ಹಾಕಿದ್ವಪ್ಪ ಅಂದ್ರೆ ನಾವು ನೋಡ್ರಿ ಈಗ ಇಷ್ಟು ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದ್ವಿ ಅಂದ್ರೆ ನಾವು 2 ಜಾಮೂನ್ ಬಟ್ಲದಷ್ಟು ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ಇಷ್ಟು ಪರ್ಫೆಕ್ಟಾಗಿ ಗೊತ್ತಾಯ್ತು ಅಂದ್ರೆ ನೀವು ರೊಟ್ಟಿ ಮಾಡೋದು ಕಲ್ತ್ರೆ ಅಂತಲೂ ಅರ್ಥ. ಮತ್ತು ಮೇಯ್ನಾಗಿ ಹಿಟ್ಟು ನಾದೋದು ಎಲ್ಲದನ್ನು ಇದ್ರೊಳಗೆ ಕ್ಲೀನಾಗಿ ತೋರಿಸ್ಕೊಟ್ಟೆ ನೋಡ್ರಿ ಈಗ ತೋರ್ಸಕತ್ತೀನಿ. ನಾವು ಯಾವ ಥರ ಹಿಟ್ಟು ನೋಡ್ರಿ ಅಳತೆ ಪ್ರಕಾರನೇ ನಿಮಗೆ ಹೇಳಕತ್ತೇನೆ. ಬಟ್ ನಾವು ಮೆಜರ್ಮೆಂಟ್ ಏನು ಹಾಕ್ಯನಂಗಿಲ್ಲ. ಬಟ್ ನಿಮಗೆ ಕೇಳಿದಕ್ಕೋಸ್ಕರನೇ ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕಕತ್ತೀನಿ ನೋಡ್ರಿ. ಈಗ 2 ಬಟ್ಲದಷ್ಟು ಹಿಟ್ಟು ಐತದು. ನಾನಿವಾಗ 3 ಬಟ್ಲದಷ್ಟು ಹಿಟ್ಟು ಹಾಕ್ಯಾನಿ. ಹೆಚ್ಚು ಕಮ್ಮಿ ಒಂದು 2.5 ಬಟ್ಲ ಅಂತ ಅನ್ಕೋಬೋದು. ಅದು ಹಿಟ್ಟು ಅಷ್ಟನ್ನು ಹಾಕ್ಯಂಡು ಈಗ ಕ್ಲೀನಾಗಿ ಜರಡಿ ಮಾಡ್ಕೋಬೇಕು. ಜರಡಿ ಯಾಕಪ್ಪ ಮಾಡ್ಕೊಳ್ಳೋದು ಅಂದ್ರೆ ಗಿರಣಿ ಒಳಗೆ ನೋಡ್ರಿ ಇಷ್ಟು ಹಿಟ್ಟು ಹಾಕ್ಯಂಡೆ ನಾನು. ಇದು ಕರೆಕ್ಟು ಮೆಜರ್ಮೆಂಟು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಲ ರಿವೈಂಡ್ ಮಾಡಿ ನೋಡ್ಬೋದು. ನೀವು ನೋಡ್ರಿ ಗ್ಲಾಸು ತೋರ್ಸಕತ್ತೀನಿ. 1 ಗ್ಲಾಸ್ ಹಿಟ್ಟು ನೀರು ಹಾಕ್ಯಂಡ್ವಿ ಅಂದ್ರೆ 2 ಬಟ್ಲದಷ್ಟು ಹಿಟ್ಟು ಹಾಕ್ಕೋಬೇಕು. ಅದನ್ನು ಕ್ಲೀನಾಗಿ ಈಗ ಜರಡಿ ಮಾಡ್ಕೊಳಕತ್ತ ನೋಡ್ರಿ. ಇದು ಜರಡಿ ಮಾಡ್ಕೊಂಡ್ರೂ ಒಂದೊಂದು ಕಲ್ಲು, ಅದು ಹಿಟ್ಟು ಹೊಡಿತೈತಲ್ಲ ಕಲ್ಲಿನ ಒಂದೊಂದು ಕಲ್ಲು ಏನೇನಾರ ಬಿದ್ದಿರ್ತಾವೆ ಅಂತೇಳಿ ಅಷ್ಟೇ ನೋಡ್ರಿ. ಈ ಥರ ಒಂಥರ ಗೋಪುರ ಥರ ಹಿಟ್ಟಿನ ಗುಡ್ಡೆ ಮಾಡ್ಕೋಬೇಕು. ಈ ಥರ ಗುಡ್ಡೆ ಮಾಡ್ಕೊಂಡು ಅದು ತುದಿ ಇರ್ತೈತಲ್ಲ ಹಿಟ್ಟು ಮೇಲ್ಗಡೆನೇ ಗೋಪುರ ಥರದ್ದು ಅದನ್ನ ಸ್ವಲ್ಪ ರೊಟ್ಟಿ ಮಾಡೋಕ್ಕಂತ ತಗೋಬೇಕು ನೋಡ್ರಿ. ಸ್ವಲ್ಪ ಹಿಟ್ಟು ತಕ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ನಾವು ಒಂಥರ ಗುಂಡಿ ಥರ ಮಾಡ್ಕೋಬೇಕು. ನಿಮಗೆ ಈ ಥರ ನೀವು ಕಲ್ಲು ಮೇಲೆ ಸ್ಲ್ಯಾಬ್ ಮೇಲೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಒಂದು ಬೌಲ್ ಥರ ಒಂದು ಬುಟ್ಟಿ ಥರ ಸ್ಟೀಲ್ ಬುಟ್ಟಿ ಒಳಗೆ ಈ ಹಿಟ್ಟು ಹಾಕ್ಕೊಂಡು ನೀವು ಈ ಥರ ಗುಂಡಿ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಪರ್ಫೆಕ್ಟ್ ಅನ್ನಿಸ್ತೈತಿ. ಯಾಕಪ್ಪ ಅಂದ್ರೆ ಹಿಟ್ಟು ಒಂದು ವೇಳೆ ಈ ಕುಡ್ಸ್ಕೊಳ್ಬೇಕಾರೆ ಹಿಟ್ಟು ಹೊಡಿತು ಅಂದ್ರೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕಕತ್ತೀನಿ. ಉಪ್ಪು ಹಾಕ್ಲಿಲ್ಲನ ರೊಟ್ಟಿ ಮಾಡಬಾರ್ದು ಅಂತಾರೆ. ಇದು ನಮ್ಮ ಕಡೆ ಹೇಳ್ತಾರೆ ನೋಡ್ರಿ. ಇದು ಉಪ್ಪು ಹಾಕ್ದೇ ಯಾವುದೂ ಐಟಮು ಮಾಡಬಾರ್ದಂತ. ಮೇಯ್ನಾಗಿ ರೊಟ್ಟಿ ಭಾಳ ಅಂದ್ರೆ ಭಾಳ ರುಚಿ ಬರ್ತವೆ ಉಪ್ಪು ಹಾಕಿ ಮಾಡಿದ್ವಿ ಅಂದ್ರೆ. ಮಕ್ಕಳು ಹಂಗೆ ತಿಂತಾರೆ ನೋಡ್ರಿ. ನೀರು ಚಳಮಳ ಅಂತ ಕುದಿಬೇಕು. ಆ ನೀರು ತೊಗೊಂಡು ಈಗ ನಾವು ಗುಂಡಿ ಮಾಡಿದ್ವಲ್ಲ ಹಿಟ್ಟು ಅದಕ್ಕೆ ಹಾಕಬೇಕು ನೋಡ್ರಿ. ಇದು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಅದೇ ಹೇಳಿದ್ನಲ್ಲ ನಿಮಗೆ ಈ ಥರ ಸರಿ ಅನ್ಸಂಗಿಲ್ಲ ಅಂದ್ರೆ ಬೌಲ್ ಥರ ಇರ್ತಾವೆ ನೋಡ್ರಿ, ಒಂದು ಸ್ವಲ್ಪ ದೊಡ್ಡ ಬುಟ್ಟಿ ಥರನೇ ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂತ ಇದ್ವಿ ಅಂದ್ರೆ ಒಂದು ವೇಳೆ ನಿಮಗೆ ಒಂದೊಂದು ಸಲ ಹಿಟ್ಟು ಇದು ಗುಂಡಿ ಹೊಡಿತೈತಿ. ಅದು ಹೊಡಿಬಾರ್ದಪ್ಪ ಅಂದ್ರೆ ಅದೇ ಬುಟ್ಟಿ ಒಳಗನ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೂ ಅದು ನೀರನ್ನು ಬುಟ್ಟಿ ಒಳಗೆ ಇರ್ತೈತಿ. ನೀವು ಚಪಾತಿ ಹಿಟ್ಟು ಥರನೇ ನಾದ್ಕೋಬೋದು ಒಂದೇ ಕೈಯಲ್ಲೇ, ಅದನ್ನು ಬರ್ತೈತಿ. ಮೇಯ್ನಾಗಿ ನಾವು ಹಿಟ್ಟು ಕೂಡಿಸ್ಕೊಳ್ಳೋದ್ರೊಳಗನ ಇರೋದು ನೋಡ್ರಿ. ಇದು ರೊಟ್ಟಿನ ಎಷ್ಟು ಚೆನ್ನಾಗಿ ನಾದ್ತವೆ, ಎಷ್ಟು ಚೆನ್ನಾಗಿ ಲಟ್ಟಿಸ್ಬೇಕಾದ್ರೆ ರೊಟ್ಟಿ ಹರಿದ್ರೂ ಪರವಾಗಿಲ್ಲ. ಹಿಟ್ಟು ಚೆನ್ನಾಗಿ ನಾದಿದ್ವಿ ಅಂದ್ರೆ ರೊಟ್ಟಿನೂ ಹರಿಯಂಗಿಲ್ಲ. ಮತ್ತು ಮೇಯ್ನಾಗಿ ರೊಟ್ಟಿ ಬೇಯಿಸೋದೇ ಇರ್ತೈತೆ ನೋಡ್ರಿ. ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿದ ಮೇಲೆ ಈಗ ಒಂಥರ ಜಿಗುಟು ಆಕೈತೆ ನೋಡ್ರಿ. ಇದು ಈ ಜಿಗುಟನ್ನ ಚಮಚದೊಳಗೆ ಹಿಟ್ಟೆಲ್ಲ ತಗೊಂಡು ಈ ಥರ ಒಣ ಹಿಟ್ಟನ್ನು ಹಸಿ ಹಿಟ್ಟು ಮೇಲೆ ಹಾಕಬೇಕು. ಅದು ಒಂಥರ ದಮ್ ಕಟ್ಟಿದಂಗೆ ಮತ್ತು ಇನ್ನೂ ಸ್ವಲ್ಪ ನೆನಿತೈತಿ ಹಿಟ್ಟು ಅಂದ್ರೆ ರೊಟ್ಟಿನೂ ಸಾಫ್ಟಾಗಿ ಬರ್ತಾವೆ ಅಂಥೇಳಿ ನೋಡ್ರಿ. ಈ ಥರ ಸ್ವಲ್ಪ ಅದು ಮತ್ತು ಜಿಗುಟು ಆರ್ತಪ್ಪ ಅಂದ್ರೆ ಹಿಟ್ಟು ರೊಟ್ಟಿನೂ ಪಿಸಿತಾವೆ ಅಂಥೇಳಿ ನೋಡ್ರಿ. ನಾನು ನೀರು ಕಾಸ್ಕೊಂಡಿದ್ದೆನ ಅದೇ ಪಾತ್ರೆ ಒಳಗೆ ತಣ್ಣೀರು ತಗೊಂಡೀನಿ ಹಿಟ್ಟು ನಾದ್ಕೊಳಕ್ಕೆ ಅಂಥೇಳಿ. ಬಟ್ ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ ನಾನು ಎಕ್ಸ್ಟ್ರಾ ನೀರು ಏನು ಹಾಕ್ಯಂದಿಲ್ಲ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ನೀರು ಉಳಿದಿತ್ತದ್ರಾಗ ನೀವು ನೋಡ್ಕೊಂಡು ಹಾಕ್ಬೋದು. ನಾನು ತೋರಿಸಿರೋ ಮೆಜರ್ಮೆಂಟ್ ಮಾತ್ರ ಒಂದು 15 ರೊಟ್ಟಿ ಹಾಕ್ತೇವೆ ನೋಡ್ರಿ. ನಾನು ಬಟ್ಟೆ ತೊಗೊಂಡೇನಿ, ಇದು ಪಾಲಿಸ್ಟರ್ ಬಟ್ಟೆ. ಇದು ಆ್ಯಕ್ಚುಲಿ ಕಾಟನ್ ಬಟ್ಟೆ ತಗೊಂತಾರೆ. ಬಟ್ ನನಗೆ ಅದು ಅಡ್ಜಸ್ಟ್ ಆಗವಲ್ದು. ಯಾಕೆ ರೊಟ್ಟಿನ ಹರಿಯಕತ್ಬಿಟ್ಟಿದ್ದು ನನಗೆ ಅನುಕೂಲ ಆಗವಲ್ದು ನೋಡ್ರಿ. ಈ ಥರ ನಿಧಾನಕ್ಕೆ ಕೈ ಸುಡ್ತಿರ್ತೈತಿ. ಸ್ವಲ್ಪ ನಿಧಾನಕ್ಕೆ ನೀರು ಕೈಗೆ ಹಚ್ಕೊಂಡು ನಿಧಾನಕ್ಕೆ ನೀವು ಮಾಡಕತ್ತೀರಿ ಅಂದ್ರೆ ಆಟೋಮೆಟಿಕ್ಲಿ ಒಂದು ವಾರದೊಳಗೆ ರೊಟ್ಟಿನ ಪರ್ಫೆಕ್ಟಾಗಿ ಕಲಿತೀರಿ ನೋಡ್ರಿ. ಇಷ್ಟೇ ನಿಧಾನಕ್ಕೆ ಚಪಾತಿ ಹಿಟ್ಟನ್ನು ಅದು ಒಂದೇ ಕೈಯಲ್ಲೂ ನಾದ್ಕೋಬೋದು. ಅದೇ ಒಂದು ಬುಟ್ಟಿ ತೊಗೊಂಡು ಒಂದೇ ಕೈಯಲ್ಲಿ ಅದನ್ನು ನಾದ್ಕೋಬೋದು. ಸೇಮ್ ಚಪಾತಿ ಹಿಟ್ಟು ಯಾವ ಥರ ನಾದ್ತವೋ ಆ ಥರ. ಬಟ್ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೇಕು ನೋಡ್ರಿ. ಇದು ಮೇಯ್ನಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ನಾವು ನಾದ್ತೇವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗೂ ಬರ್ತಾವೆ, ರುಚಿನೂ ಬರ್ತಾವೆ. ನಾವು ರೊಟ್ಟಿನ ಚೆನ್ನಾಗಿ ಮಾಡಿ ಒಣಗಿಸಿ ಇಟ್ವಿ ಅಂದ್ರೆ 2-3 ತಿಂಗಳಾದರೂ ರೊಟ್ಟಿ
ಹುಳನೂ ಹತ್ತಂಗಿಲ್ಲ, ಬೂಸ್ಟು ಬರೋಂಗಿಲ್ಲ. ನಾನು ಮಾತ್ರ ಹಂಗೆ ಇಡ್ತೇನೆ ನೋಡಿರಿ. ನಮಗೆ ಜಾಸ್ತಿ ಉಳಿದು ಅಂದ್ರೆ ರೊಟ್ಟಿ ಹಂಗೆ ಸ್ಟಾಕ್ ಇಟ್ಬಿಡ್ತೇನೆ. ರೊಟ್ಟಿ ಯಾವಾಗ ನಾನು ರೊಟ್ಟಿ ಮಾಡೋಂಗಿಲ್ಲ, ರೊಟ್ಟಿ ಇಲ್ಲಪ್ಪ ಅನಿಸಿದ್ರೆ ನಾವು ಅದೇ ರೊಟ್ಟಿನ ತಿನ್ನೋದು. ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯಿಸ್ತವೆ, ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊತಾವೆ, ಅಷ್ಟು ಚೆನ್ನಾಗಿ ರೊಟ್ಟಿನೂ ಭಾಳ ದಿನ ಇರ್ತವೆ ಮತ್ತು ಅಷ್ಟೇ ರುಚಿಯಾಗಿ ಇರ್ತವೆ. ನಾವು ಹಿಟ್ಟು ಚೆನ್ನಾಗಿ ನಾದ್ಕಲಿಲ್ಲ ಅಂದ್ರೆ ಸಾಯಂಕಾಲ ಅನ್ನತ್ತಿಗೆ ಒಂಥರ ಚಾಕು ತಗೊಂಡು ಕಟ್ ಮಾಡ್ದಂಗೆ ಆಕಾವು ನೋಡಿರಿ ರೊಟ್ಟಿ. ಆ ಥರ ರೊಟ್ಟಿ ಆಗಂಗಿಲ್ಲ ನೋಡಿರಿ. ಈ ಥರ ಸ್ವಲ್ಪ ಬಡ್ದು ನಾದಿ ಇಟ್ವಿ ಅಂದ್ರೆ ಹಿಟ್ಟು ಒಂಥರ ಸಾಫ್ಟಾಗಿ ಹೂ ಥರ ಆಕೈತಿ. ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ತಾವೆ ಅಷ್ಟು ಚೆನ್ನಾಗಿ ರೊಟ್ಟಿನೂ ಬರ್ತಾವೆ. ಮೇಯ್ನಾಗಿ ಇದು ಮಾತ್ರ ತಿಳ್ಕೊಬೇಕು ನೋಡಿರಿ. ನಾವು ಚಪಾತಿ ಹಿಟ್ಟು ಎಷ್ಟು ತೊಗೊತಾವೋ ಅಷ್ಟು ಹಿಟ್ಟು ತಗೊಂಡು ಸ್ವಲ್ಪ ಹಿಟ್ಟು ಹಾಕಿ ಈ ಥರ ನಿಧಾನಕ್ಕೆ ತಟ್ಟಬೇಕು ನೋಡಿರಿ. ಸೈಡಿಗೆ ಈ ಥರ ತಟ್ಕೊತ ಸ್ವಲ್ಪ ಹಿಟ್ಟು ಹಾಕ್ಬೇಕು. ಹಿಟ್ಟಾಕಿ ನಾವು ಸೈಡ್ ಎಡ್ಜಲ್ಲೇ ಸ್ಟಾರ್ಟಿಂಗ್ ಉದ್ಬೇಕು ನೋಡಿರಿ, ಮೆಲ್ಲಕ್ಕೆ. ನನಗೆ ಪ್ರಾಕ್ಟೀಸ್ ಆಗಿರೋ ನನಗೆ ನಿಧಾನಕ್ಕೆ ಉದ್ದಕ್ಕೆ ಬರವಲ್ದು. ನಿಧಾನಕ್ಕೆ ಸೈಡಿಂದ ಮೇಯ್ನಾಗಿ ಉದ್ದಿದ್ವಿ ಅಂದ್ರೆ ರೊಟ್ಟಿನೂ ಫಸ್ಟ್ ಎಂಥ ರೊಟ್ಟಿ ಪರ್ಫೆಕ್ಟ್ ಮಾಡ್ತೇವೆ ಅಂದ್ರೆ ಅರ್ಧ ಹರಿತಾವೆ. ಈ ಥರ ಸೈಡಿಂದ ಉದ್ದಿದ್ವಿ ಅಂದ್ರೆ ಚೆನ್ನಾಗಿ ರೊಟ್ಟಿ ಬರ್ತಾವೆ. ಫಸ್ಟಿಗೆ ಸ್ವಲ್ಪ ದಪ್ಪನೇ ಮಾಡಿದರೂ ಪರವಾಗಿಲ್ಲ. ಯಾರೋ ಕೇಳಿದ್ರು, ಯಾಕವ್ವ ತಾಯಿ ನಿನ್ನ ರೊಟ್ಟಿ ಉಬ್ಬಂಗಿಲ್ಲೇನೋ ಅಂಥೇಳಿ. ರೊಟ್ಟಿ ಎಲ್ಲ ರೊಟ್ಟಿನೂ ಉಬ್ತಾವ್ರಿ. ರೊಟ್ಟಿ ನಾವು ಎಷ್ಟು ದಪ್ಪ ಮಾಡ್ತೇವೆ ಅಷ್ಟು ಚೆನ್ನಾಗಿ ಉಬ್ಬುತ್ತವೆ. ಬಟ್ ನನ್ನ ರೊಟ್ಟಿ ಸ್ವಲ್ಪ ತೆಳ್ಳಗೆ ಮಾಡ್ತೇನೆ, ಅದಕ್ಕೋಸ್ಕರ ಜಾಸ್ತಿ ಉಬ್ಬಂಗಿಲ್ಲ. ನೀವು ರೊಟ್ಟಿ ತಿಂತೀರೋ ಇಲ್ಲ ಗೊತ್ತಿಲ್ಲ, ನೀವು ರೊಟ್ಟಿ ಮಾಡ್ತೀರಲ್ಲ ಗೊತ್ತಿಲ್ಲ. ನಾನು ನಿಮಗೆ ಡೌಟ್ ಬಂದಿತ್ತಲ್ಲ ಅದಕ್ಕೆ ನಾನು ಕ್ಲಿಯರ್ ಮಾಡಾಕತ್ತೆ ನೋಡಿರಿ. ರೊಟ್ಟಿ ದಪ್ಪ ಮಾಡಿದ್ರೆ ಉಬ್ತಾವೆ ನೋಡಿರಿ. ಯಾರ ತಾಯವ್ವ ಅಂತ ಕೇಳಿದ್ರು ನೋಡಿರಿ. ಫಸ್ಟ್ ರೊಟ್ಟಿ ಎಲ್ಲ ಆದಮೇಲೆ ಫಸ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಕೊಂಡು ಮತ್ತು ರೈಟ್ ಹ್ಯಾಂಡಲ್ಲಿ ಹಂಚಿಗೆ ಹಾಕಬೇಕು. ಮೇಯ್ನಾಗಿ ರೊಟ್ಟಿ ಹಾಕೋದು ಮೇಯ್ನಾಗಿ ತಿಳ್ಕೊಬೇಕು ನೋಡಿರಿ. ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿ ಹಾಕ್ತಾರೆ ಹಂಚು ನೋಡಿ. ಒಬ್ಬೊಬ್ಬರು ಬಿಸಿ ರೊಟ್ಟಿದು ಬೇಯಿಸಿರೋ ರೊಟ್ಟಿ ತೊಗೊಂಡು ಇದು ಬೇಯಿಸದೇ ಇರೋ ರೊಟ್ಟಿನ ಹಾಕಿ ಅಂತಾರೆ, ಅದ್ರ ಮೇಲೆ ಹಾಕಿ ಹಂಚಿನ ಮೇಲೆ ಹಾಕ್ತಾರೆ. ಒಬ್ಬರು ತಟ್ಟೆ ಮೇಲೆ ತೊಗೊಂಡು ಹಾಕ್ತಾರೆ. ನಾನು ಫಸ್ಟು ಎಡಗೈ ಮೇಲೆ ರೊಟ್ಟಿ ಹಾಕಿ ಆಮೇಲೆ ಬಲಗೈಯಿಂದ ಹಂಚಿಗೆ ಹಾಕ್ತೇವೆ. ಇದು ಈಜಿ ಮೆಥಡ್, ನೀವು ಒಂದು ಸಲ ಟ್ರೈ ಮಾಡಿರಿ. ಒಬ್ಬೊಬ್ರು ಎರಡು ಕೈಯಲ್ಲೇ ತೊಗೊಂಡು ಹಂಚಿಗೆ ಹಾಕ್ತಾರೆ ನೋಡಿರಿ. ಈಗ ನಾನು ನೀರು ಹಚ್ಚಿ ರೊಟ್ಟಿನ ಒಂದು ಸಲ ತಿರುವಿ ಹಾಕಿದ್ದೀನಿ ನೋಡಿರಿ. ಗೊತ್ತಾಗ್ತೈತಿ ರೊಟ್ಟಿ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೇವೋ ಅಷ್ಟು ಚೆನ್ನಾಗಿ ಬರ್ತೈತಿ. ನಾನು ಅದೇ ಹೇಳಿದ್ನಲ್ಲ, ಸ್ವಲ್ಪ ರೊಟ್ಟಿ ತೆಳ್ಳಗಿತ್ತು ಅಂದ್ರೆ ಜಾಸ್ತಿ ಉಬ್ಬಂಗಿಲ್ಲ, ಸ್ವಲ್ಪ ದಪ್ಪ ಆಯಿತು ಅಂದ್ರೆ ರೊಟ್ಟಿ ಉಬ್ತಾವೆ ನೋಡಿರಿ. ಇದಾಗ ಒಂದು ಸೈಡಿಂದ ಕರೆಕ್ಟಾಗಿ ಬೆಂದ ಮೇಲೆ ಇನ್ನೊಂದು ಸೈಡು ಬೇಯಕ್ಕೆ ಹಾಕಬೇಕು ರೊಟ್ಟಿನ. ಈಗ ಬೆಂದ ಮೇಲೆ ಅದು ಹಂಚಿಂದ ರೊಟ್ಟಿ ಬಿಡ್ತೈತಿ, ನಮ್ಗೆ ಗೊತ್ತಾಕೈತಿ. ಸ್ವಲ್ಪ ಸರಿಸ್ಕೊಂಡು ಮತ್ತೊಂದು ಸಲ ಆ ಕಡೆ ಈ ಕಡೆ ತಿರುವಿ ಹಾಕ್ಕೊಂಬಿಟ್ರೆ ಒಂದು ಕಡೆಯಿಂದ ಪರ್ಫೆಕ್ಟಾಗಿ ಬೇಯ್ತೈತಿ ರೊಟ್ಟಿನ. ಮತ್ತು ಈಗ ಇನ್ನೊಂದು ಸಲ ತಿರುವಿ ಹಾಕಿದ್ದೀವಿ ಅಂದ್ರೆ ನೋಡಿರಿ ಒಂದು ಸೈಡು ಈಗ ಉಬ್ಬಾಕತ್ತೈತಿ ರೊಟ್ಟಿ ನೋಡಿರಿ. ಈಗ ಈ ಥರ ಉಬ್ಬಿತು ಅಂದ್ರೆ ಸ್ವಲ್ಪ ರೊಟ್ಟಿ ದಪ್ಪ ಇರ್ತೈತಿ, ಅಂದರೆ ಸಾಫ್ಟೂ ಹಾಕವು. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ದಪ್ಪ ರೊಟ್ಟಿ ಮಾಡಿ ತುಪ್ಪ ಹಚ್ಚಿ ತಿನ್ಸಕತ್ತೆ ಅಂದ್ರೆ ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಈ ಥರ ಬಟ್ಟೆ ತೊಗೊಂಡು ಸ್ವಲ್ಪ ಒತ್ತಬೇಕು. ಒತ್ತಿದ್ವಿ ಅಂದ್ರೆ ಈ ಥರ ರೊಟ್ಟಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯ್ತೈತಿ. ಇಲ್ಲಾಂದ್ರೆ ಹಸಿ ಆತಂದ್ರೆ ಒಂದು 2 ದಿನ 3 ದಿನಕ್ಕೆ ನಾವು ರೊಟ್ಟಿ ಹಂಗೆ ಇಟ್ವಿಯಪ್ಪ ಅಂದ್ರೆ ರೊಟ್ಟಿ ಹುಳ ಸಣ್ಣ ಹುಳ ಬೆಳ್ಳ ರೊಟ್ಟಿಗೆ ಹುಳ ಹತ್ಬಿಡ್ತಾವೆ. ಈಗ ನನ್ನ ಮಗನಿಗೆ ಸ್ಕೂಲು ಟೈಮ್ ಆಗಿತ್ತು ನೋಡಿರಿ, ಅದಕ್ಕೆ ಈಗ ನಾನು ಅವನಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ, ನಾನು ಜಾಸ್ತಿ ನಾಷ್ಟ ಮಾಡೋಂಗಿಲ್ಲ ನೋಡಿರಿ. ಅವನು ರೊಟ್ಟಿ ಮಾಡಿದೆ ಅಂದ್ರೆ ಈ ಥರ ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಪಲ್ಯ ಇದ್ರೆ ಪಲ್ಯ ಹಾಕ್ಕೊಡ್ತೇನೆ, ಸಾಂಬಾರು ಇದ್ರೆ ಸಾಂಬಾರು ಹಾಕ್ಕೊಡ್ತೇನೆ. ಈ ಥರ ಒಂದು ರೊಟ್ಟಿ ತೊಗೊಂಡು ಅದಕ್ಕೆ ತುಪ್ಪ ಹಾಕಿ ಅದ್ರ ಮೇಲೆ ಪಲ್ಯ ಹಾಕಿ ಒಂದು ಚಮಚ ತಗೊಂಡು ರೊಟ್ಟಿ ತುಂಬ ಸ್ಪ್ರೆಡ್ ಮಾಡ್ತೇನೆ. ಈ ಥರ ಸ್ಪ್ರೆಡ್ ಮಾಡಿ ನೋಡಿರಿ. ಅವನಿಗೆ ಸಾರೂ ಬೇಕು ಮತ್ತು ಪಲ್ಯನೂ ಬೇಕು ಅಂದ, ಅದಕ್ಕೆ ನಾನು ಪಲ್ಯನೂ ಸ್ವಲ್ಪ ಸಾರನ್ನು ಹಾಕಕತ್ತೀನಿ. ಈ ಥರ ಬಿಸಿ ರೊಟ್ಟಿ ಬಿಸಿ ಮತ್ತು ತುಪ್ಪ ಹಾಕಿ ಕಾಳು ಪಲ್ಯ ಸಾರು ಹಾಕ್ಕೊಟ್ರು ಅಂದ್ರೆ ಅವ್ರಿಗೂ ಹೆಲ್ತಿಗೂ ಚಲೋ ಅನಿಸ್ತೈತಿ ಮತ್ತು ರೊಟ್ಟಿನೂ ತಿಂದ್ರೆ ಗಟ್ಟಿನೂ ಇರ್ತಾರೆ. ನಾನು ಜಾಸ್ತಿ ಅವನಿಗೆ ಜಂಕ್ಸ್ ಫುಡ್ ಅವೆಲ್ಲ ಕೊಡೋದೇ ಇಲ್ಲ. ಜಾಸ್ತಿ ಅಂದರೆ ನಾವು ಮಾಡೋಕ್ಕೂ ಹೋಗಂಗಿಲ್ಲ. ಹಸಿಮೆಣ್ಸಿನ್ಕಾಯಿ ಇತ್ತು ಅವನ್ನ ತೆಗಿಯಕತ್ತಾನೆ ನೋಡಿರಿ, ಮತ್ತು ಅವ್ನು ಖಾರ ಅನ್ನಿಸ್ತೈತಿ ಅಂದು ಈ ಥರ ರೋಲ್ ಮಾಡಬೇಕು. ಮೆತ್ತಗಿರೋದ್ರಿಂದ ರೊಟ್ಟಿ ನೋಡಿರಿ ಎಷ್ಟು ಚೆನ್ನಾಗಿ ರೋಲ್ ಆಗತೈತಿ. ಈ ಥರ ಈಗ ಅವ್ನ ಕೈ ಅಡ್ಡಡ್ಡ ಕೈ ಹಾಕಕತ್ತಿದ್ದ ನೋಡಿರಿ. ಅವನು ಈ ಥರ ರೋಲ್ ಮಾಡಿ ಕೊಟ್ಬಿಟ್ಟೆ ಅಂದ್ರೆ ಅವನು ಒಂದು ರೊಟ್ಟಿ ತಿಂತಾನೆ, ಇಲ್ಲಾಂದ್ರೆ ಒಂದೂವರೆ ರೊಟ್ಟಿ ತಿಂದು ನೋಡಿರಿ. ಈಗ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾನೆ ವಿಡಿಯೋದು ನೋಡಿ. ಅವನಿಗೆ ಬಹಳ ಇಷ್ಟ ರೊಟ್ಟಿ, ಕಾಳು ಪಲ್ಯ, ತರಕಾರಿ ಪಲ್ಯ ಅಂದ್ರೆ. ಅವರು ನಾನ್ ವೆಜ್ ತಿನ್ನಂಗಿಲ್ಲ ನನ್ನ ಮಗ, ನಮ್ಮ ಮನೆಯವರು. ಈಗ ಮತ್ತೊಂದು ರೊಟ್ಟಿ ಬೇಯಿಸಕತ್ತೆ ನೋಡಿರಿ. ಸೈಡಿಂದ ಫಸ್ಟು ನೀರು ಹಚ್ಕೋಬೇಕು, ಆಮೇಲೆ ಮಧ್ಯದಾಗ ಹಚ್ಕೋಬೇಕು. ಈ ಥರ ಹಚ್ಚಿದ್ವಿ ಅಂದ್ರೆ ರೊಟ್ಟಿ
ಎಲ್ಲ ಕಡೆಗೂ ನೀರು ಹಚ್ಚಿದಂಗೆ ಆಕತಿ. ರೊಟ್ಟಿನೂ ಹಿಟ್ಟಿಟ್ಟು ಹತ್ತಂಗಿಲ್ಲ ಮತ್ತು ಚಲೋ ತಂಗನೂ ಬೇಯ್ತವು. ನಾನು ಅವನಿಗೆ ಜಂಕ್ ಫುಡ್ಡು ಒಟ್ಟ ಕೊಡೋಂಗೇ ಇಲ್ಲ. ಮತ್ತು ಯಾವಾಗೋ ಒಂದು ಸಲ ರೇರಾಗಿ ಅವನು ಅಂಗಡಿದು ಕುರುಕ್ಲು ಅಥವಾ ಚಕ್ಲಿ ತಿಂತಾನೆ. ನಾವು ತಿನ್ನೋದು ಕಡಿಮೆನೇ, ಬಟ್ ಅವಾಗೆಲ್ಲ ಭಾಳ ತಿಂತಿದ್ದ. ಭಾಳ ಅಂದ್ರೆ ಭಾಳ ಕಮ್ಮಿ ಮಾಡಿಬಿಟ್ಟಿದ್ದಾನೆ, ತಿನ್ನೋದೇ ಇಲ್ಲ ಅವನು. ಫಸ್ಟ್ ಆಫ್ ಆಲು ಈ ಬ್ರೆಡ್ಡು ಬಿಸ್ಕಿಟು ತಿನ್ನೋಕ್ಕೆ ಹೋಗೋಂಗಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ. ನಾವು ತರೋದು ಇಲ್ಲ. ಎಲ್ಲಾದರೂ ಹೋದ್ರೂ ತಿಂದ್ರೆ ಒಂದು ಬಿಸ್ಕಿಟು ಅಥವಾ 2 ಬಿಸ್ಕಿಟ್ ಅಷ್ಟೇ ತಿಂತಾನೆ. ಒಬ್ಬೊಬ್ರ ಮನ್ಯಾಗ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮಕ್ಕಳಿಗೆ ಬಿಸ್ಕಿಟಿನ ಬಂಡಲ್ ಕೊಟ್ಟು ಚಹಾ ಕೊಟ್ಟು ಕುಂದಿರ್ಸ್ಬಿಡ್ತಾರೆ ನೋಡಿರಿ. ಅವೆಲ್ಲ ನೋಡಕ್ಕೂ ದಪ್ಪ ಅನ್ನಿಸ್ತಾರೆ, ಬಟ್ ಅವರು ಊಟ ಮಾಡೋಂಗಿಲ್ಲ. ಅನ್ಹೆಲ್ದಿಯಾಗಿಯೂ ಇರ್ತಾರೆ ಅವರು. ಅಂದ್ರೆ ದಪ್ಪ ಇದ್ದ ಮಕ್ಕಳು ಚೆನ್ನಾಗಿರ್ತಾರೆ, ತೆಳ್ಳಗಿದ್ದ ಮಕ್ಕಳು ಚೆನ್ನಾಗಿ ಇರಂಗಿಲ್ಲ ಅಂತ ಅಲ್ಲ ಅದು. ಅವ್ರವ್ರ ಹೆರಿಡಿಟಿ ಬಂದಿರ್ತೈತೆ ಅದು. ಬಟ್ ಎಲ್ಲ ಮಕ್ಕಳನ್ನು ಅವ್ರವ್ರ ಪ್ರಕೃತಿ ಮೇಲೆ ಇರ್ತಾರೆ. ತೆಳ್ಳಗಿರೋರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಟ್ಟಿಯಾಗಿರ್ತಾರೆ ನನ್ನ ಪ್ರಕಾರ. ನೋಡಿರಿ, ಈಗ ಮತ್ತೊಂದು ಸೈಡ್ ರೊಟ್ಟಿ ಬೇಯಕ್ಕೆ ಹಾಕಿದ್ದೀನಿ. ಒಂದೊಂದು ಸೈಡು ಉಬ್ಬಾಕತ್ತೈತಿ ರೊಟ್ಟಿ. ನೋಡಿರಿ, ಈಗ ಒಂದು ಕಡೆ ಮತ್ತೆ ತಿರುವಿ ಹಾಕಿದ್ದೀನಿ. ಈಗ ನೋಡಿರಿ ಉಬ್ಬಿದವು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬೈತಿ ಅಂತ. ಇನ್ನೂ ದಪ್ಪ ರೊಟ್ಟಿ ಮಾಡಿದ್ವಿ ಅಂದ್ರೆ ಫುಲ್ಕ ಥರ ಉಬ್ತೈತಿ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿತ್ತು ರೊಟ್ಟಿ ಮಾತ್ರ. ಮತ್ತು ನಾನು ಇವತ್ತೇ ನೋಡಿರಿ ಜಾಸ್ತಿ ಕಮ್ಮಿ ಅಂದ್ರೆ ಕಮ್ಮಿ ಹಿಟ್ಟು ಹಾಕಿಯಲ್ಲೇ ಮಾಡಿದ್ದು ನಾನು. ಮಾಡಿದ್ರು ಅಂದ್ರೆ ರೊಟ್ಟಿ ಎಣ್ಸಕ್ಕೆ ಹೋಗಂಗಿಲ್ಲ. ಒಂದು 3 ಕಪ್ 4 ಕಪ್ಪಷ್ಟು ನಾನು ಬೌಲಷ್ಟು ಹಿಟ್ಟು ಹಾಕ್ಯಂತೀನಿ. ನೋಡಿರಿ, ಸೈಡಿಂದ ಈ ಥರ ನಾವು ಒತ್ತಿದ್ವಿ ಅಂದ್ರೆ ಎಲ್ಲ ಕಡೆಯೂ ರೊಟ್ಟಿ ಬೇಯ್ತವೆ. ನಾವು ಭಾಳ ದಿನವೂ ಇಡ್ಬೋದು. ನಮ್ಮ ಮನೆಯವರು ಈ ಥರ ಬಿಸಿ ರೊಟ್ಟಿ ಮಾಡ್ಯಾಕತ್ತಪ್ಪ ಅಂದ್ರೆ ಒಂದೊಂದ್ಸಲ ಪಲ್ಯ ಮಾಡಿರಂಗಿಲ್ಲ, ಯಾಕಂದ್ರೆ ತರಕಾರಿ ಖಾಲಿಯಾಗಿರ್ತಾವೆ. ಆ ಟೈಮ್ನಾಗ ಅವರು ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಖಾರ ಪುಡಿ ಹಚ್ಕೊಂಡು ತಿಂತಾಯಿದ್ರೆ ಅವ್ರು ಊಟ ಮಾಡೋದೇ ಮಧ್ಯಾಹ್ನ ಊಟ ಮಾಡ್ತಾರೆ, ಇಲ್ಲಾಂದ್ರೆ ಒಮ್ಮರಿ ರಾತ್ರಿ ಊಟ ಮಾಡ್ತಾರೆ. ಅಷ್ಟು ಹೊಟ್ಟೆ ಫುಲ್ಲಾಗಿ ಊಟ ಮಾಡ್ತಾರೆ ಬರೀ ರೊಟ್ಟಿನೇ. ಬಟ್ ನಾನಾದ್ರೂ ರೊಟ್ಟಿ ಬೆಳಗ್ಗೆ ತಿಂದೆಪ್ಪ ಅಂದ್ರೆ ಊಟ ಮಾಡೋದೇ ನಾನು ರಾತ್ರಿಗೆ ಅಷ್ಟು ಹೊಟ್ಟೆ ಫುಲ್ ಅನ್ನಿಸ್ತೈತಿ. ನಾವು ರೊಟ್ಟಿ ತಿಂದ್ರೆ ಊಟ ಮಾಡಿದೇವೆ ಅನ್ಸೈತಿ. ಯಾವಾಗಾರ ಒಂದು ಸಲ ನಾಷ್ಟ ಮಾಡಿದ್ವಿ ಅಂದ್ರೆ ವಾರದಾಗ 1 ಸಲ 2 ಸಲ ಅಷ್ಟೇ ನಾವು ನಾಷ್ಟ ಮಾಡೋದು. ಇನ್ನು ಉಳಿದಿನ ಎಲ್ಲ ರೊಟ್ಟಿನೇ ಮಾಡೋದು. ಒಂದೊಂದು ಸಲ ರೊಟ್ಟಿ ಇದ್ವು ಅಂದ್ರೂ ಬಿಸಿ ರೊಟ್ಟಿಗೋಸ್ಕರ ಮತ್ತೆ ಒಂದು 10 ರೊಟ್ಟಿ ಎಷ್ಟಾದರೂ ಸುಟ್ಕೊತೀವಿ. ಬಟ್ ನಮ್ಗೆ ಅದೇನೋ ಒಂಥರ ರೊಟ್ಟಿ ಮಾಡಿಲ್ಲ ಅಂದರೆ ಇನ್ನೊಂದು ಫಸ್ಟ್ ಆಫ್ ಆಲ್ ನಾವು ಅಡುಗೆನ ಮಾಡೇವಿ ಅಂತಲೇ ಅನ್ಸಂಗಿಲ್ಲ ನಮ್ಗೆ ಮಾತ್ರ. ನಮ್ಗೆ ಅಷ್ಟು ರೊಟ್ಟಿ ತಿನ್ನೋಕ್ಕೂ ಬೇಜಾರಾಗಂಗಿಲ್ಲ ನೋಡಿರಿ. ಇದು ಏನಾರ ಸ್ವೀಟು ಹೋಳ್ಗೆ ಹಬ್ಬ ಏನಾರ ಮಾಡಿದ್ವಿ ಅಂದ್ರೆ ರೊಟ್ಟಿ ತಿಂದೇ ನಾವು ಹೋಳ್ಗೆ ತಿನ್ನೋದು, ಅಷ್ಟು ಇಷ್ಟ ನಮಗೆ ರೊಟ್ಟಿ ಅಂದ್ರೆ. ಖಡಕ್ ರೊಟ್ಟಿ ಮತ್ತು ನಾನ್ ವೆಜ್ ಜೊತೆಗೂ ಸೆಟ್ ಆಕೈತಿ, ಮತ್ತು ವೆಜ್ ಪಲ್ಯ ಜೊತೆಗೂ ಸೆಟ್ ಆಕತ್ತೆ. ಅಷ್ಟು ಒಳ್ಳೆ ಕಾಂಬಿನೇಷನ್ ಅಂತಲೂ ಅನ್ಬೋದು. ನಮ್ಗೆ ಉತ್ತರ ಕರ್ನಾಟಕ ಸೈಡ್ ಇದ್ದವ್ರಿಗೆ ಮಾತ್ರ ಇಷ್ಟು ಈಜಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಜಿ ಅನ್ನಿಸ್ತು ಅಂದ್ರೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.